ನಟ ದರ್ಶನ್ಗೆ ಬಿಗ್ ಶಾಕ್. ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಬೆಂಗಳೂರು ಪೊಲೀಸರಿಂದ ಸುಪ್ರೀಂ ಮೊರೆ ಹೋಗಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ರು. ದರ್ಶನ್ ಇತ್ತೀಚೆಗಷ್ಟೇ ದರ್ಶನ್ಗೆ ಜಾಮೀನು ಮಂಜೂರಾಗಿತ್ತು. ಜಾಮೀನು ಖುಷಿಯಲ್ಲಿದ್ದ ದರ್ಶನ್ಗೆ ಖಾಕಿ ಆಘಾತವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈಗ ಬೆಂಗಳೂರಿನ ಪೊಲೀಸರು. ಪೊಲೀಸರ ಕ್ರಮದಿಂದ ನಟ ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಈಗ ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಜೈಲಿನ ಒಳಗಡೆ ಹೋಗಿ ಬಂದಿದ್ದಾರೆ. ಇನ್ನು ಕೆಲವರು ಒಳಗಡೆನೇ ಇದ್ದಾರೆ. ಇನ್ನೊಂದಿಷ್ಟು ಜನರಿಗೆ ಜಾಮೀನು ಸಿಕ್ಕು ಹೊರಗಡೆ ಬಂದಿದ್ದಾರೆ. ಈಗಾಗಲೇ ಪವಿತ್ರ ಗೌಡ A1 ಆರೋಪಿ, A2 ದರ್ಶನ್ ಇವರೆಲ್ಲರೂ ಕೂಡ ಹೊರಗಡೆನೇ ಇದ್ದಾರೆ. ಆದ್ರೆ ಕೆಲವು ದಿನಗಳಾಯ್ತು ಜಾಮೀನು ಸಿಕ್ಕು. ಇದರ ನಂತರ ಅಂದ್ರೆ ಸ್ವಲ್ಪನಾದ್ರೂ ರಿಲ್ಯಾಕ್ಸ್ ಆಗೋಣಪ್ಪ, ಆರಾಮಾಗಿರೋಣಪ್ಪ ಅನ್ನೋ ಸಂದರ್ಭದಲ್ಲಿನೇ ಈಗ ಬೆಂಗಳೂರಿನ ಪೊಲೀಸರು ಸುಪ್ರೀಂ ಕೋರ್ಟ್ನತ್ತ ಮುಖ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಜಾಮೀನು ರದ್ದಾಗಬೇಕು ಅಂತ ಹೇಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನಲ್ಲಿ A2 ಆರೋಪಿ ನಟ ದರ್ಶನ್ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಈಗ ರಿಲ್ಯಾಕ್ಸ್ ಆಗಿದ್ದಾರೆ, ಮನೆಯಲ್ಲಿದ್ದಾರೆ, ಅವರ ಕುಟುಂಬದ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಜಾಮೀನು ಖುಷಿಯಲ್ಲಿದ್ದಂತ ದರ್ಶನ್ಗೆ ಪೊಲೀಸರು ನಿಜಕ್ಕೂ ಕೂಡ ಇದು ಆಘಾತವನ್ನ ನೀಡಿರೋದು. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಮತ್ತೊಂದು ಸುತ್ತಿನ ಕಾನೂನು ಹೋರಾಟ ಇನ್ನು ಮುಂದೆ ಆರಂಭ ಆಗುತ್ತೆ. ಅಕಸ್ಮಾತ್ ಆಗಿ ದರ್ಶನ್ ಅವರಿಗೆ ಸಿಕ್ಕಂತ ಜಾಮೀನು ರದ್ದಾಗ್ಬಿಟ್ರೆ ಅಲ್ಲಿಗೆ ಮತ್ತೆ ದರ್ಶನ್ ಅವರು ಜೈಲು ಪಾಲಾಗಬೇಕಾದಂತ ಸನ್ನಿವೇಶವೂ ಕೂಡ ಬರುತ್ತೆ.